ನಮಸ್ಕಾರ. ನಾನು ಈ ನಿನ್ನೆ ನಡೆದಂತಹ ಘಟನೆಯಲ್ಲಿ ಆ ವಿದ್ಯಾರ್ಥಿ ಬಗ್ಗೆ ಲೈಂಗಿಕ ಕಿರುಕುಳ ಕೊಟ್ಟಂತಹ ಆರೋಪಿ ರಾಮಚಂದ್ರ ಅಂಕೋಲೇಕರ್ ಅನ್ನೋರು ಯಾವ ರೀತಿ ಇದ್ದರು, ಅಂದರೆ ಕಾಲೇಜಲ್ಲಿ ಯಾವ ರೀತಿ ಇದ್ದರು, ಈ ಘಟನೆಗೆ ಅವರ ನಿಜವಾದ ಯಾವ ರೀತಿ ಆರೋಪಿ ಸ್ಥಾನದಲ್ಲಿದ್ದಾರೆ ಇವತ್ತಿಗೆ ಆ ಕಾಲೇಜಿನ ವಿದ್ಯಾರ್ಥಿನಿಯರೇ ಏನು ಹೇಳ್ತಾರೆ ಕೇಳುವ, ಅವ್ರ ಬಾಯಿಂದನೇ ಕೇಳುವ. ಯಾಕಂದರೆ ಆ ಕಾಲೇಜಲ್ಲಿ ಅವನ ಬಿಹೇವಿಯರ್ ಯಾವ ರೀತಿ ಇತ್ತು, ಯಾಕಂದರೆ ಆ ಲೆಕ್ಚರರ್ ಯಾರಿತ್ತು, ಅವನು ಯಾವ ರೀತಿ ಕಲಿಸ್ತಾ ಇದ್ದ, ಮತ್ತು ಇದೇ ರೀತಿ ಆ ಹುಡುಗಿಗೆ ಮಾಡಿದಂಥ ಅನ್ಯಾಯ ಮತ್ತೆ ಬೇರೆ ವಿದ್ಯಾರ್ಥಿನಿ ಕೂಡ ಮಾಡಿದ್ದಾನೋ ಅಂತ ಕೇಳುವ. ಇಲ್ಲೇ ಇದ್ದಾರೆ ವಿದ್ಯಾರ್ಥಿನಿಯರು, ಕೇಳುವ. ಅಂದ್ರೆ ಅಂಕೋಲೇಕರ್ ಅನ್ನೋರು ಒಬ್ಬ ಶಿಕ್ಷಕ, ಅಂದರೆ ಉಪನ್ಯಾಸಕ. ಅವರು ಯಾವ ಸಬ್ಜೆಕ್ಟನ್ನು ತೊಗೊಳ್ತಾ ಇದ್ರು ನಿಮ್ಮ ಕಾಲೇಜಲ್ಲಿ? ಕಂಪ್ಯೂಟರ್ ಸೈನ್ಸು. ಅವರು ಯಾವ ರೀತಿ ಬಿಹೇವಿಯರ್ ಇತ್ತು, ಅಂದರೆ ವಿದ್ಯಾರ್ಥಿನಿ ಕೂಡ ಈ ರೀತಿ ಮಾಡಿದ್ದಾರೆ, ಅವರು ಮಾಡಿದ್ದಾರೆ. ಆದರೆ ಇವಳು ಧೈರ್ಯನ ನಾವು ಮೆಚ್ಚಲೇಬೇಕಾಗತ್ತೆ. ಯಾಕಂದರೆ ಇವಳು ಮುಂದೆ ಬಂದಿದ್ದಾಳೆ ಈ ರೀತಿ. ಇಲ್ಲಾಂದ್ರೆ ಮತ್ತೆ ಬೇರೆ ವಿದ್ಯಾರ್ಥಿನಿ ಕೂಡ ಇದೇ ಮಾಡ್ತಿದ್ರು ಅವರು. ಮತ್ತೆ ಬಹಳಷ್ಟು ವಿದ್ಯಾರ್ಥಿನಿರು ಈ ರೀತಿ ಮಾಡಿದ್ದಾರೆ ಅವರು ಅಂತ ಕಂಪ್ಲೇಂಟ್ ನಿಮ್ಮ ಹತ್ರ ಇತ್ತಾ? ಯಾರನ್ನು ಮಾಡಿದ್ದು? ನಿಮ್ಗೆ ಏನಾರ ಮಾಡಿದಾರ? ಇಲ್ಲ ಸರ್, ನಮಗೇನು ಮಾಡಿಲ್ಲ. ಆದರೆ ಬೇರೆ ವಿದ್ಯಾರ್ಥಿನಿಗೆ ಮಾಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಮಾಡಿದ್ರು. ಅಂದರೆ ಕ್ಲೋಸ್ ಮಾಡ್ಕೊಳ್ತಿದ್ರು ಫಸ್ಟು, ಆಮೇಲೆ ಇವ್ರದ್ದು ಆಟ ಶುರು. ಹಾಂ. ಬಾಕಿ ಕಾಲೇಜ್ ಎಲ್ಲ ಲೆಕ್ಚರ್ಸ್ ಎಲ್ಲ ಯಾವ ರೀತಿ ಇದ್ದಾರೆ? ಎಲ್ಲ ಚೆನ್ನಾಗಿದೆ. ಪ್ರಿನ್ಸಿಪಾಲ್ ಯಾವ ರೀತಿ? ಪ್ರಿನ್ಸಿಪಲ್ ಕಂಪ್ಲೇಂಟ್ ಕೊಟ್ಟಿದ್ರು, ಬಟ್ ಆ್ಯಕ್ಷನ್ ತಗೊಂಡಿಲ್ಲ. ಇವತ್ತು ಜಾಯಿಂಟ್ ಡೈರೆಕ್ಟರ್ ಬಂದಿದ್ರು, GD ಅವರು. ಅವ್ರ ಬಗ್ಗೆ ಏನು ಹೇಳ್ತೀರಾ? ಅವರು ನೀವೇನಾರು ಹೋಗಿದ್ರಾ ಜಾಯಿಂಟ್ ಡೈರೆಕ್ಟರ್ ಬಂದಾಗ? ಸರ್. ಏನಂತ ಕಂಪ್ಲೇಂಟ್ ಕೊಟ್ಟಿರಿ ನೀವು? ನನ್ನ ಫ್ರೆಂಡ್ ಮೇಲೆ ಆಗಿದ್ದು ಅವಳು ನನ್ನ ಹತ್ರ ಹೇಳ್ಕೊಂಡಿದ್ದೆಲ್ಲ ಹೇಳಿದ್ದೆ ಅಷ್ಟೇ. ಅವ್ರು ಆಮೇಲೆ ಒಂದು ಲೆಟರ್ ಬರ್ಕೊಡು ಅಂತ ಹೇಳಿದ್ರು, ಅದನ್ನು ಬರ್ಕೊಟ್ಟಿದ್ವಿ. ನೀವು ರೈಟಿಂಗ್ದಲ್ಲಿ ಕೊಟ್ಟರಾ ಲೆಟರನ್ನು? ಇವರು ಇದೇ ರೀತಿ ಎಲ್ಲರಿಗೂ ಮಾಡ್ತಾರೆ, ಯಾವ ರೀತಿ ಏನಂತ ಬರೆದು ಕೊಟ್ರಿ? ಇದು ಅವಳ ಮೇಲೆ ಆಗಿದ್ದು, ಅಂದರೆ ಅವಳು ನನ್ನ ಹತ್ರ ಹೇಳ್ಕೊಳ್ಳಿದ್ದೆಲ್ಲ ಬರ್ಕೊಂಡು ಅವಳಿಗೆ ಲೈಂಗಿಕ ಕಿರುಕುಳ ಆಗಿದೆ ಸರ್. ಇದೇ ರೀತಿ ಬೇರೆ ವಿದ್ಯಾರ್ಥಿಗಳಿಗೂ ಆಗಿದೆ, ಬಟ್ ಯಾರೂ ಹೊರಗಡೆ ತಗೊಳ್ತಾ ಇಲ್ಲ. ಅದಕ್ಕೆ ಯಾರಿಗೂ ಈ ರೀತಿ ಬರ್ಬಾರ್ದು. ನಮಸ್ಕಾರ. ಈಗ ನಿನ್ನೆ ನಡೆದಂಥ ಘಟನೆಯಲ್ಲಿ ಬಹಳಷ್ಟು ಹೋರಾಟ ಕೂಡ ಆಯಿತು. ವಿದ್ಯಾರ್ಥಿನಿ ಮೇಲೆ ತೊಂದರೆ ಕೂಡ ಆಯಿತು. ವಿದ್ಯಾರ್ಥಿನಿ ಕಂಪ್ಲೇಂಟ್ ಕೂಡ ಕೊಟ್ಟಳು. ಅಲ್ಲಿ ನ್ಯಾಯ ಸಿಗಲಿಲ್ಲ, ಪ್ರಾಂಶುಪಾಲರ ಬಳಿ ಹೋದಾಗ ನ್ಯಾಯ ಸಿಗಲಿಲ್ಲ ಅಂತ ಹೇಳ್ಕೊಂಡು ಅವರು ಜಿಲ್ಲಾಧಿಕಾರಿ ವಾಟ್ಸಪ್ ಗ್ರೂಪಿಗೂ ಕೂಡ ಇದು ಮಾಡಿದ್ದಾರೆ, ಅಂದರೆ ಮೆಸೇಜ್ ಕೂಡ ಮಾಡಿದ್ದಾರೆ, ನಂಗೆ ನ್ಯಾಯ ಬೇಕು ಅಂತ. ಈ ಲೆಕ್ಚರು ರಾಮಚಂದ್ರ ಅಂಕೋಲೇಕರ್ ಹೀಗೆ ನಾವು ಎಲ್ಲರ ಹತ್ರ ಇದೇ ರೀತಿ ಮಾಡ್ತಾನ ಅಂತ, ಇದೇ ರೀತಿ ಇದ್ದಾನ ಅವನು? ಹೌದು ಸರ್, ಇದೇ ರೀತಿ ಎಲ್ಲರ ಹತ್ರನೂ ಇದೇ ರೀತಿ. ಯಾರವನ ಹತ್ರ ಸ್ವಲ್ಪ ಏನಾದರೂ ಕ್ಲೋಸ್ ಆಗಿ ಮಾತಾಡಿದ್ರು ಸಾಕು, ಅವನು ಆಟ ಶುರು ಮಾಡ್ಕೊಂತಿದ್ದ. ಅವನು ನನ್ನ ಫ್ರೆಂಡ್ಗೂ ತುಂಬಾನೇ ಕಾಟ ಕೊಟ್ಟಿದ್ದಾನೆ. ಅವಳಿಗೆ ಪ್ರಪೋಸ್ ಮಾಡ್ದ, ಅವಳು ಆಗಲ್ಲ ಸರ್, ನಿಮ್ಮ ಮೇಲೆ ರೆಸ್ಪೆಕ್ಟ್ ಇದೆ, ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡಿ ಅಂತ ಹೇಳಿದ್ಕೂ ಇಲ್ಲ. ಅವನು ಕಾಲೇಜಲ್ಲೇ ಒಂಥರ ಇರ್ತಿದ್ದ ಅವಳ ಹತ್ರ. ಅವಳು ಆಮೇಲೆ ಮೊಬೈಲಲ್ಲಿ ಅವಳ ನಂಬರ್ ತೊಗೊಂಡು ಅವಳ ಹತ್ರನೇ ಇನ್ನೊಂದು ಥರ ಇರ್ತಿದ್ದ. ಈ ಥರ ಹಿಂಗೆ ನಮ್ಮ ಕಾಲೇಜಲ್ಲಿ ಇದಕ್ಕೂ ಮುಂಚೆ ಹೋಗಿರೋ ಒಬ್ಬರು ಸೀನಿಯರ್, ಅವರು ಕೂಡ ಅವ್ರ ಪಾಪ ಫ್ಯಾಮಿಲಿ ಯಾರೂ ಇಲ್ಲ, ಅನಾಥೆ ಅವಳು. ಅವಳಿಗೂ ಕೂಡ ಅವಳು ಇವಾಗ ಹಾಸ್ಪಿಟ್ಲಲ್ಲಿದ್ದಾಳೆ. ಅವಳು ಸ್ವಲ್ಪ ಸೀರಿಯಸ್ ಆಗಿದ್ದಾಳೆ. ಮತ್ತು ಅವಳಿಗೂ ಕೂಡ ಇದೇ ರೀತಿ ಪ್ರಪೋಸ್ ಮಾಡಿ ಅನ್ಯಾಯ ಮಾಡ್ದ, ಮದುವೆ ಆಗ್ತಾನೆ ಅಂತ ಹೇಳಿ. ಅವಳು ಪ್ರೀತಿ ಮಾಡ್ತಿದ್ನಂತ ಹೇಳಿ ಅವಳಿಗೆ ಮೋಸ ಮಾಡಿದ್ದಾನೆ. ಅವಳು ಪಾಪ ಇವಾಗ ಹಾಸ್ಪಿಟ್ಲಲ್ಲಿ ಹೋರಾಡ್ತಿದ್ದಾಳೆ. ಅವಳಿಗೆ ಏನಾಗಿದೆ ಅಂದ್ರೆ ಸುಸೈಡ್ ಮಾಡ್ಲಿಕ್ಕೆ ಹೋಗಿದ್ಲ ಅವಳು? ಕೈಯೆಲ್ಲ ಕಟ್ ಮಾಡ್ಕೊಂಡು ಸುಸೈಡ್ ಮಾಡ್ಕೊಳಕ್ ಹೋಗಿದ್ದಾಳೆ ಅವಳು. ಅಂದ್ರೆ ಅವಳಿಗೆ ಮದ್ವೆ ಆಗ್ತೀನಿ ಅಂತೇನೋ ಹೇಳಿದ್ರಂತೆ, ಅದಕ್ಕೆ ಅವಳು ಸುಸೈಡ್ ಮಾಡ್ಕೊಳಕ್ ಹೋಗಿದ್ದಾಳೆ. ಅಂದ್ರೆ ಅವಳು ಸೀರಿಯಸ್ ಆಗಿದ್ಲು. ಈಗ ಗುರುದೇವ ಭವ ಅಂತ ಹೇಳ್ಕೊಂಡು ನಾವು ಕಾಲೇಜಿಗೆ ಹೋಗ್ತೇವೆ, ಗುರುಗೆ ನಾವು ದೇವರ ಸಮಾನ ಅಂತ ನೋಡ್ತೇವೆ. ಆದ್ರೆ ಇಂಥ ಗುರುಗಳು ಈ ರೀತಿ ಮಾಡಿದ್ರೆ ನಮಗೆ ಯಾವ ರೀತಿ ವಿದ್ಯೆ ಕಲಿಬೋದು ನಾವು ಇಂಥ ಗುರುಗಳ ಹತ್ರ? ಹೌದು ಸರ್, ಇವ್ರು ಈ ಥರ ಅಂತ ನಮಗಂತೂ ಸ್ಟಾರ್ಟಿಂಗಲ್ಲಿ ಏನು ಗೊತ್ತಿರಲಿಲ್ಲಲ್ಲ ಇವ್ರ ಬಗ್ಗೆ. ಸೊ ಇವ್ರು ನೋಡಿದ್ರೆ ಎಲ್ಲ ನಾವು ನನ್ನ ಫ್ರೆಂಡ್ಗೆ ಈ ಫಸ್ಟ್ ಏನೋ ಇರ್ಬೋದು ಹಿಂಗೆ ಅಂದ್ಕೊಂಡ್ವಿ. ನಾವು ನೋಡಿದ್ರಿಲ್ಲ, ಇವ್ನು ಸಿಕ್ಕಾಪಟ್ಟೆ ಕೇಸ್. ಅವಳು ಕಂಪ್ಲೇಂಟ್ ಕೊಟ್ಟು ಪ್ರಿನ್ಸಿಪಾಲ್ ಹತ್ರ ಹೇಳಿದ್ರೆ, ಇಲ್ಲ ಸರ್ ಅಲ್ವಾ, ನಮ್ಮ ಕಾಲೇಜ್ ಸರ್ ಅಲ್ವಾ, ಬಿಟ್ಬಿಡಿ ಇದನ್ನಿಲ್ಲ, ನಮ್ಮ ಕಾಲೇಜ್ ಮರ್ಯಾದೆ ಪ್ರಶ್ನೆ ಅಂತೆಲ್ಲ ಮಾತಾಡಿದ್ರು ಸರ್. ಒಬ್ಬ ಪ್ರಿನ್ಸಿಪಲ್ ಆಗಿ ಹಿಂಗೆ ಮಾತಾಡಿದ್ದು ನಮ್ಗೆ ಬೇಜಾರಾಯಿತು. ಅಂದರೆ ಅವಳು ಒಂದು ಹೆಣ್ಣಾಗಿ ಈ ಥರ ಮಾಡಬಾರ್ದಿತ್ತು ಅಂತ ನಂಗೆ ಅನ್ನಿಸ್ತು. ಮತ್ತೆ ಈ ಕಾಲೇಜಲ್ಲಿ ಎಲ್ಲ ಲೆಕ್ಚರ್ಸ್ ಎಲ್ಲ ಚೆನ್ನಾಗಿದ್ದಾರೆ, ಬಾಕಿದವರೆಲ್ಲ ಎಲ್ಲ ಚೆನ್ನಾಗಿದ್ದಾರೆ? ಹೌದು, ಇವರೊಬ್ಬರೇ ಆ ರೀತಿ ಇದ್ದಾರೆ. ಇದಷ್ಟು ಈ ವಿದ್ಯಾರ್ಥಿನಿಯ ಮಾತಾಗಿದೆ. ಇಂಥ ಶಿಕ್ಷಕರು ಬೇಡ, ಇವರನ್ನು ಅಮಾನತ್ ಮಾಡಬೇಕು. ಯಾವುದೇ ಶಿಕ್ಷಣ ಸಂಸ್ಥೆಗೆ, ಅಂದರೆ ಯಾವುದೇ ಕಾಲೇಜಲ್ಲಿ ಇವರನ್ನು ಉಪನ್ಯಾಸಕನಾಗಿ ತಗೋಬಾರ್ದು ಅಂತ ಹೇಳ್ಕೊಂಡು ಇಲ್ಲಿ ಎಲ್ಲ ವಿದ್ಯಾರ್ಥಿನಿಯರ ಒಂದೇ ಅನಿಸಿಕೆ ಆಗಿದೆ. ಮತ್ತು ಈ ಆರೋಪಿ ಸಿಗ್ತಾ ಇಲ್ಲ, ಆದಷ್ಟು ಬೇಗ ಪೊಲೀಸರು ಇವನನ್ನು ಕಟ್ಟಿ ಹಾಕಿ ಜೈಲಿಗೆ ಅಟ್ಟಬೇಕು. ಮತ್ತು ಇವರನ್ನು ಡಿಸ್ಮಿಸ್ ಮಾಡಿ ಯಾವುದೇ ಕಾಲೇಜಿಗೂ ಕೂಡ ತಗೋಬಾರ್ದು ಅಂತ ಹೇಳ್ಕೊಂಡು ಇಡೀ ನಮ್ಮ ಜಿಲ್ಲೆಯ ಜನರ ಒಂದು ಆಗ್ರಹ ಆಗಿದೆ.